ನಮಸ್ಕಾರ. ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದೇನು? ಬಹುಶಃ ರಾಜರು, ಭೀಕರ ಯುದ್ಧಗಳು, ಬೃಹತ್ ದೇವಸ್ಥಾನಗಳು ಅಲ್ವಾ? ಆದರೆ ಆ ಕಲ್ಲಿನ ಕೋಟೆಗಳ ಹಿಂದೆ ಒಂದು ಬೇರೆಯೇ ಜಗತ್ತಿತ್ತು. ಅದು ಸಾಮಾನ್ಯ ಜನರ ವರ್ಣರಂಜಿತ ಜಗತ್ತು. ಅವರ ಕಥೆಗಳು, ಅವರ ಜೀವನ ಎಲ್ಲವೂ ಕಲ್ಲಿನಲ್ಲಿ ಅಚ್ಚಳಿಯದೆ ಉಳಿದುಬಿಟ್ಟಿದೆ. ಬನ್ನಿ, ಇವತ್ತು ಆ ಕಲ್ಲಿನ ಕಥೆಗಳನ್ನು ಕೇಳೋಣ. ಜೊತೆಗೆ ಒಂದು ಇಡೀ ಸಮಾಜವನ್ನೇ ಬದಲಾಯಿಸಿದ ಒಂದು ಸಂಗೀತದ ಕ್ರಾಂತಿಯ ಬಗ್ಗೆನೂ ತಿಳಿಯೋಣ. ಸರಿ, ಹಾಗಾದ್ರೆ ಈ ಕಲ್ಲಿನ ಲೋಕದೊಳಗೆ ಧುಮುಕೋಣ. ನೋಡಿ, ವಿಜಯನಗರದ ಶಿಲ್ಪಿಗಳು ಕೇವಲ ದೇವಾನುದೇವತೆಗಳನ್ನಷ್ಟೇ ಕೆತ್ತಲಿಲ್ಲ. ಅವರು ತಮ್ಮ ಕಣ್ಮುಂದೆ ಇದ್ದ ಇಡೀ ಸಮಾಜವನ್ನೇ ಆ ಗಟ್ಟಿ ಗ್ರಾನೈಟ್ ಕಲ್ಲಿನ ಮೇಲೆ ಅಚ್ಚೊತ್ತುಬಿಟ್ರು. ಇಲ್ಲಿರೋ ಪ್ರತಿಯೊಂದು ಕೆತ್ತನೆಯೂ ಅಂದಿನ ಕಾಲದ ಒಂದು ಲೈವ್ ಫೋಟೋ ಇದ್ದ ಹಾಗೆ. ಸಮಯವನ್ನು ಹಿಡಿದಿಟ್ಟಿರುವ ಜೀವಂತ ಚಿತ್ರಗಳು ಇವು. ಇಲ್ಲಿ ನೋಡಿ, ಇವರೇ ಅಂದಿನ ಗಣ್ಯರು. ಅವರ ತಲೆ ಮೇಲಿರುವ ಆ ಉದ್ದನೆಯ ಅಲಂಕೃತ ಟೋಪಿ ಇದೆಯಲ್ಲ, ಅದಕ್ಕೆ ಕುಲಾಯಿ ಅಂತ ಹೆಸರು. ಇದು ಬರೀ ಒಂದು ಟೋಪಿ ಅಲ್ಲ ಗೊತ್ತಾ, ಇದು ಅವರ ಸ್ಟೇಟಸ್ ಸಿಂಬಲ್, ಅವರ ಸ್ಥಾನಮಾನ, ಅವರ ಅಧಿಕಾರದ ಸಂಕೇತ. ಶಿಲ್ಪಿಗಳು ಬಟ್ಟೆಯ ಮಡಿಕೆಗಳಿಂದ ಹಿಡಿದು ಆಭರಣದ ಸಣ್ಣ ಸಣ್ಣ ಡೀಟೇಲ್ಸ್ವರೆಗೂ ಎಷ್ಟು ಅದ್ಭುತವಾಗಿ ಜೀವ ತುಂಬಿದ್ದಾರೆ ಅನ್ನೋದನ್ನ ಗಮನಿಸಿ. ಈಗ ಬರೋಣ ನಗರದ ಮಹಿಳೆಯರ ಫ್ಯಾಷನ್ಗೆ. ಅವರ ಸೀರೆ ಮೇಲಿನ ಆ ಹಂಸ, ಆನಗಳ ವಿನ್ಯಾಸಗಳು, ಕತ್ತಿನಲ್ಲಿರುವ ಆ ಮಲ್ಟಿಲೇಯರ್ ನೆಕ್ಲೆಸ್ಗಳು, ಅವರ ಕೇಶವಿನ್ಯಾಸ, ಪ್ರತಿಯೊಂದು ಡೀಟೇಲ್ ಕೂಡ ಅಂದಿನ ಕಲೆ ಮತ್ತು ಶ್ರೀಮಂತಿಕೆಗೆ ಸಾಕ್ಷಿ. ಈ ಶಿಲ್ಪಗಳು ಒಂದು ರೀತಿ ಅಂದಿನ ಕಾಲದ ಫ್ಯಾಷನ್ ಡೈರಿ ಇದ್ದಾಗೆ. ನಗರದ ಸ್ಟೈಲ್ ಹೇಗಿತ್ತು, ಹಳ್ಳಿಯ ಸ್ಟೈಲ್ ಹೇಗಿತ್ತು ಅನ್ನೋ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸ್ತವೆ. ಸಾರ್ವಜನಿಕ ಜೀವನ ಕೂಡ ಅಷ್ಟೇ ರೋಚಕವಾಗಿತ್ತು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕುಸ್ತಿ ಕೇವಲ ಪುರುಷರ ಕ್ರೀಡೆ ಆಗಿರಲಿಲ್ಲ, ಮಹಿಳೆಯರು ಅಖಾಡಕ್ಕಿಳಿತಿದ್ರು. ಈ ಒಂದು ಕೆತ್ತನೆ ಅಂದಿನ ಸಮಾಜದ ಶಕ್ತಿ, ಮೊದಲಿನ ಮುಕ್ತ ವಾತಾವರಣದ ಬಗ್ಗೆ ಎಷ್ಟು ದೊಡ್ಡ ಕತೆ ಹೇಳುತ್ತೆ ಅಲ್ವಾ? ಇನ್ನು ಮಾರುಕಟ್ಟೆಯ ದೃಶ್ಯಗಳಂತೂ ಅದ್ಭುತ. ಇವು ವಿಜಯನಗರದ ಎಕನಾಮಿಯ ಹಾರ್ಟ್ಬೀಟ್ ಅಂದ್ರೆ ತಪ್ಪಾಗಲ್ಲ. ವ್ಯಾಪಾರಿಗಳ ಗಡಿಬಿಡಿ, ಕುಶಲಕರ್ಮಿಗಳ ಕೌಶಲ್ಯ, ಸಾಮಾನ್ಯ ಜನರ ಮಾತುಕತೆ ಎಲ್ಲವನ್ನೂ ಇಲ್ಲಿ ನೋಡಬಹುದು. ಇತಿಹಾಸದ ಪುಸ್ತಕಗಳಿಗಿಂತ ಹೆಚ್ಚು ರಿಯಲಿಸ್ಟಿಕ್ ಆಗಿ ಅಂದಿನ ಸಮಾಜವನ್ನ ಈ ಶಿಲ್ಪಗಳು ನಮ್ಮ ಕಣ್ಮುಂದೆ ತರ್ತವೆ. ಹಾಗಾದ್ರೆ ಇಷ್ಟೆಲ್ಲ ಸರಿ, ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಇಷ್ಟೆಲ್ಲ ವೈಭವ, ಕಲೆ ನಡುವೆ ವೇದೋಪನಿಷತ್ತುಗಳಲ್ಲಿದ್ದ ಆಳವಾದ ಆಧ್ಯಾತ್ಮಿಕ ಜ್ಞಾನ ಅರಮನೆಯ ಗೋಡೆಗಳನ್ನ ದಾಟಿ ದೇವಸ್ಥಾನದ ಗರ್ಭಗುಡಿಯಿಂದ ಹೊರಬಂದು ಬೀದಿಯಲ್ಲಿರೋ ಸಾಮಾನ್ಯ ರೈತನನ್ನು, ವ್ಯಾಪಾರಿಯನ್ನು, ಕಾರ್ಮಿಕನನ್ನು ತಲುಪಿದ್ದು ಅದೂ ಹೇಗೆ? ಆ ಪ್ರಶ್ನೆಗೆ ಉತ್ತರವೇ ಹರಿದಾಸ ಚಳುವಳಿ. ಇದು ಕೇವಲ ಒಂದು ಧಾರ್ಮಿಕ ಚಳುವಳಿಯಾಗಿರಲಿಲ್ಲ, ಅದೊಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಯಾಗಿತ್ತು. ಹರಿದಾಸ ಅಂದ್ರೆ ಸಿಂಪಲ್ ಆಗಿ ಹರಿಯ ದಾಸ ಅಥವಾ ದೇವರ ಸೇವಕ. ಸುಮಾರು 13ನೇ ಶತಮಾನದಲ್ಲಿ ಶುರುವಾದ ಈ ಪರಂಪರೆಗೆ ಒಂದೇ ಒಂದು ಸ್ಪಷ್ಟವಾದ ಧ್ಯೇಯವಿತ್ತು: ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು. ಅವರ ಜಾತಿ, ಅವರ ಅಂತಸ್ತು ಯಾವುದನ್ನೂ ಲೆಕ್ಕಿಸದೆ ಎಲ್ಲರಿಗೂ ಜ್ಞಾನ ಸಿಗಬೇಕು ಅನ್ನೋದೇ ಇದರ ಗುರಿಯಾಗಿತ್ತು. ಈ ಚಳುವಳಿಯ ತಾತ್ವಿಕ ಅಡಿಪಾಯವೇ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ. ಇದನ್ನ ಸರಳವಾಗಿ ಹೇಳಬೇಕಂದ್ರೆ, ದೇವ್ರು ಮತ್ತು ಭಕ್ತ ಬೇರೆ ಬೇರೆ, ಮತ್ತು ಮುಖ್ಯವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಒಬ್ಬ ಭಕ್ತ ನೇರವಾಗಿ ದೇವರ ಜೊತೆ ಸಂಬಂಧ ಸ್ಥಾಪಿಸಬಹುದು. ಯೋಚನೆ ಮಾಡಿ, ಆ ಕಾಲದಲ್ಲಿ ಇದು ಎಷ್ಟು ಕ್ರಾಂತಿಕಾರಿ ವಿಚಾರವಾಗಿತ್ತು ಅಂತ. ಹರಿದಾಸರ ಪ್ಲಾನ್ ಎಕ್ದಮ್ ಸ್ಪಷ್ಟವಾಗಿತ್ತು. ಮೊದಲನೇದಾಗಿ, ಜ್ಞಾನವನ್ನು ಸಂಸ್ಕೃತದ ಸಂಕೋಲೆಯಿಂದ ಬಿಡಿಸಿ ಎಲ್ಲರಿಗೂ ಅರ್ಥವಾಗುವ ಸರಳ ಕನ್ನಡದ ಹಾಡುಗಳಾಗಿ ಪರಿವರ್ತಿಸುವುದು. ಎರಡನೇದಾಗಿ, ಕಠಿಣವಾದ ಪೂಜೆ, ಆಚರಣೆಗಳಿಗಿಂತ ಶುದ್ಧವಾದ ಭಕ್ತಿಗೆ ಹೆಚ್ಚು ಒತ್ತು ನೀಡುವುದು. ಮತ್ತು ಮೂರನೇದಾಗಿ, ಜಾತಿ ವ್ಯವಸ್ಥೆಯ ಗೋಡೆಗಳನ್ನು ಒಡೆದಾಕೋದು. ಈ ದೊಡ್ಡ ಮಿಷನ್ ಸಾಧಿಸೋಕ್ಕೆ ಹರಿದಾಸ ಚಳುವಳಿಯು ಎರಡು ವಿಭಿನ್ನ ಆದರೆ ಒಂದಕ್ಕೊಂದು ಪೂರಕವಾದ ಗುಂಪುಗಳನ್ನು ಹೊಂದಿತು. ಇವೆರಡೂ ಆ ಚಳುವಳಿಯ ಯಶಸ್ಸಿಗೆ ತುಂಬಾನೇ ಮುಖ್ಯವಾಗಿದ್ದು. ಒಂದು ರೀತಿ ಈ ಚಳುವಳಿಗೆ ಎರಡು ಮುಖಗಳಿದ್ವು. ಒಂದು ಕಡೆ ವ್ಯಾಸಕೂಟ. ಇವರು ಸಂಸ್ಕೃತ ಪಂಡಿತರು, ತತ್ವಶಾಸ್ತ್ರದ ಬೌದ್ಧಿಕ ರಕ್ಷಕರು, ಅಂದ್ರೆ ಚಳುವಳಿಯ ಮೆದುಳಿದ್ದಾಗೆ. ಇನ್ನೊಂದು ಕಡೆ ದಾಸಕೂಟ. ಇವರು ಆ ಗಹನವಾದ ತತ್ವಗಳನ್ನ ತಗೊಂಡು ಅದನ್ನ ಸರಳ ಕನ್ನಡದ ಹಾಡುಗಳಾಗಿ ಬದಲಾಯಿಸಿ ಊರೂರು ಅಲೆದು ಜನರಿಗೆ ತಲುಪಿಸ್ತಿದ್ದ ಗಾಯಕರು, ಅಂದ್ರೆ ಚಳುವಳಿಯ ಹೃದಯ ಇದ್ದಾಗೆ. ವ್ಯಾಸಕೂಟದ ನೇತೃತ್ವ ವಹಿಸಿದ್ದವರು ಸಾಮಾನ್ಯರಲ್ಲ, ಅವರು ಶ್ರೀ ವ್ಯಾಸರಾಯರು. ಇವರು ಸ್ವತಃ ಚಕ್ರವರ್ತಿ ಕೃಷ್ಣದೇವರಾಯರ ರಾಜಗುರುಗಳು. ಈ ರಾಜಮನೆತನದ ಬೆಂಬಲವೇ ಹರಿದಾಸ ಚಳುವಳಿಗೆ ಬೇಕಾದ ಶಕ್ತಿ, ರಕ್ಷಣೆ ಮತ್ತು ಗೌರವವನ್ನು ತಂದುಕೊಟ್ಟಿದ್ದು. ಇನ್ನೊಂದು ಕಡೆ ದಾಸಕೂಟದ ಸೂಪರ್ ಸ್ಟಾರ್ ಅಂದ್ರೆ ಅದು ಪುರಂದರದಾಸರು.
ವ್ಯಾಸರಾಯರ ಶಿಷ್ಯರಾದ ಇವರು ಸಂಕೀರ್ಣ ವೇದಾಂತದ ಸಾರವನ್ನೆಲ್ಲ ಹಿಂಡಿ ಜನಸಾಮಾನ್ಯರು ಹಾಡಿ ಕುಣಿಯುವಂಥ ಸರಳವಾದ ದೇವರ ನಾಮಗಳಾಗಿ ರೂಪಿಸ್ರು. ಪುರಂದರದಾಸರ ಕೀರ್ತನೆಗಳು ಬರೀ ಭಕ್ತಿಗೀತೆಗಳಾಗಿರಲಿಲ್ಲ. ಅವು ಒಂದು ರೀತಿ ತಮ್ಮ ಕಾಲದ ಸಮಾಜಕ್ಕೆ ಹಿಡಿದ ಕೈಗನ್ನಡಿಯಾಗಿದ್ವು. ವಿಜಯನಗರದ ಯಾವ ಪುಸ್ತಕದಲ್ಲೂ ದಾಖಲಾಗದ ಇತಿಹಾಸದ ಪುಟಗಳಾಗಿದ್ವು. ಸಾಮಾನ್ಯವಾಗಿ ಇತಿಹಾಸದ ಪುಸ್ತಕಗಳು ನಮ್ಗೆ ರಾಜರ ಕತೆ ಹೇಳುತ್ತೆ. ಆದರೆ ಪುರಂದರದಾಸರ ದೇವರ ನಾಮಗಳು ಸಾಮಾನ್ಯರ ಬದುಕನ್ನು ನಮ್ಮ ಮುಂದೆ ತೆರೆದಿಡ್ತವೆ. ಅವರ ಹಾಡುಗಳಲ್ಲಿ ಅಂದಿನ ವ್ಯಾಪಾರ, ಕೃಷಿ, ಪಶುಪಾಲನೆ, ಜಾತಿ ವ್ಯವಸ್ಥೆಯ ಕ್ರೂರ್ಯ ಮತ್ತು ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಗಳ ನೋವಿನ ಕತೆಗಳು ಇವೆ. ಮತ್ತು ಇಲ್ಲೇ ನೋಡಿ ಆ ಮ್ಯಾಜಿಕ್. ನಾವು ಆರಂಭದಲ್ಲಿ ನೋಡದ್ವಲ್ಲ, ಆ ಕಲ್ಲಿನ ಮೂಕ ಶಿಲ್ಪಗಳು, ಆ ರೈತರಿಗೆ, ಆ ಕಾರ್ಮಿಕರಿಗೆ, ಆ ಮಹಿಳೆಯರಿಗೆ ಪುರಂದರದಾಸರ ಹಾಡುಗಳು ಧ್ವನಿಯಾದವು. ಕಲ್ಲಿನ ದೇಹಕ್ಕೆ ಸಾಹಿತ್ಯದ ಹಾಡುಗಳು ಆತ್ಮವನ್ನು ತುಂಬಿದ್ವು. ಒಂದು ರೀತಿ ಶಿಲ್ಪಗಳ ಪುರಾತತ್ವ ಸಾಕ್ಷಿ ಮತ್ತು ಹಾಡುಗಳ ಸಾಹಿತ್ಯಿಕ ಸಾಕ್ಷಿ ಇಲ್ಲಿ ಒಂದಾದುವು. ಹಾಗಾಗಿ ಇದು ಬರೀ ಸಮಾಜದ ಬಗ್ಗೆ ಮಾತಾಡೋದಲ್ಲ, ಸಮಾಜವನ್ನೇ ಬದಲಾಯಿಸೋ ಪ್ರಯತ್ನವಾಗಿತ್ತು. ಕುಲವೆಂದು ಹೊಡೆದಾಡದಿರಿ ಅಂತ ಕೇಳುವ ಮೂಲಕ ಅವರು ನೇರವಾಗಿ ಜಾತಿ ವ್ಯವಸ್ಥೆ ಅಡಿಪಾಯವನ್ನೇ ಅಲ್ಲಾಡಿಸಿದರು. ದೇವರನ್ನು ಅರಿತವನೇ ಶ್ರೇಷ್ಠ, ಹುಟ್ಟಲ್ಲ ಎನ್ನುವುದು ಅವರ ವಾದವಾಗಿತ್ತು. ವಿಜಯನಗರ ಸಾಮ್ರಾಜ್ಯವೇ ಇತಿಹಾಸದ ಪುಟ ಸೇರಿತು. ಆದರೆ ಹರಿದಾಸ ಚಳುವಳಿ ಮಾತ್ರ ನಿಲ್ಲಲೇ ಇಲ್ಲ. ಅದರ ಪ್ರಭಾವ, ಅದರ ಪ್ರತಿಧ್ವನಿ ಇವತ್ತಿಗೂ ನಮ್ಮ ಸಂಗೀತ, ಸಾಹಿತ್ಯ ಮತ್ತು ಜೀವನ ವಿಧಾನದಲ್ಲಿ ಜೀವಂತವಾಗಿದೆ. ಒಮ್ಮೆ ಈ ಚಳುವಳಿಯ ಪ್ರಯಾಣ ನೋಡಿ. 13ನೇ ಶತಮಾನದಲ್ಲಿ ಬಿದ್ದ ಬೀಜ 16ನೇ ಶತಮಾನದಲ್ಲಿ ವಿಜಯನಗರದ ಆಶ್ರಯದಲ್ಲಿ ಹೆಮ್ಮರವಾಗಿ ಬೆಳೆಯಿತು. ಸಾಮ್ರಾಜ್ಯ ಪತನವಾದ ಮೇಲೂ ಚಳುವಳಿಯ ಬೇರುಗಳು ರಾಯಚೂರು ಭಾಗದಲ್ಲಿ ಮತ್ತಷ್ಟು ಆಳವಾಗಿ ಇಳಿದು ಇವತ್ತಿಗೂ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆಯ ಒಂದು ಮುಖ್ಯ ಭಾಗವಾಗಿ ಜೀವಂತವಾಗಿವೆ. ಕೇವಲ ಒಬ್ರು ಅಂದ್ರೆ ಪುರಂದರದಾಸರು ಒಬ್ಬರೇ ರಚಿಸಿದ್ದು ಅಂತ ಹೇಳಲಾಗುವ ಕೀರ್ತನೆಗಳ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 4,75,000. ಈ ಒಂದೇ ಒಂದು ಸಂಖ್ಯೆ ಸಾಕು ಈ ಚಳುವಳಿ ಎಷ್ಟು ದೊಡ್ಡದಾಗಿತ್ತು ಮತ್ತು ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತ ಅರ್ಥ ಮಾಡಿಕೊಳ್ಳೋಕ್ಕೆ. ಕೊನೆಗೆ ಹೇಳೋದಾದ್ರೆ, ಹರಿದಾಸ ಚಳುವಳಿ ಅನ್ನೋದು ಒಂದು ದೊಡ್ಡ ಮರ ಇದ್ದಾಗೆ. ಅದರ ಬೇರುಗಳು ಭಕ್ತಿ ಮತ್ತು ಜ್ಞಾನವಾದ್ರೆ, ಅದರ ಕೊಂಬೆಗಳು ಕನ್ನಡಕ್ಕೆ ದಾಸ ಸಾಹಿತ್ಯವನ್ನು, ಸಂಗೀತಕ್ಕೆ ಕರ್ನಾಟಕ ಸಂಗೀತದ ತಳಹದಿಯನ್ನು ನೀಡಿ ಸಾಮಾಜಿಕ ನ್ಯಾಯದ ಹೂವುಗಳನ್ನು ಅರಳಿಸಿದವು. ಒಂದು ಕೊನೆಯ ಪ್ರಶ್ನೆ. ಅಂದಿನ ಸಂತರು ತಮ್ಮ ಕಾಲದ ಸಿಂಪಲ್ ಮೀಡಿಯಂ ಆದ ಹಾಡನ್ನು ಬಳಸಿ ಒಂದು ಇಡೀ ಸಮಾಜದ ಚಿಂತನೆಯನ್ನೇ ಬದಲಾಯಿಸಿದ್ರು. ಹಾಗಾದ್ರೆ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಪ್ರಮುಖ ಐಡಿಯಾಗಳನ್ನು ಹಂಚಿಕೊಳ್ಳಕ್ಕೆ ನಾವು ಯಾವ ಸರಳವಾದ ಆದರೆ ಪವರ್ಫುಲ್ ಆದ ಸಾಧನಗಳನ್ನು ಕಡೆಗಣಿಸ್ತಿರ್ಬೋದು?